श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 2 ಸಾಂಖ್ಯಯೋಗ ಸಂಪುಟ 61 तैसी दुर्लभजे सद्बुद्धी जिये परमात्माची अवधी। जैसा गंगेसी उदधी निरंतर ಅದರಂತೆ ದುರ್ಲಭ ಈ ಸದ್ಬುದ್ಧಿ ಪರಮಾತ್ಮನೇ ಇದಕ್ಕೆ ಅವಧಿ। ಗಂಗೆಗೆ ಮರ್ಯಾದೆ ಆಗಿರುವಂತೆ ಉದಧಿ ನಿರಂತರವಾಗಿ। ಗಂಗೆಗೆ ನಿರಂತರವಾಗಿ ಸಮುದ್ರವೇ ಮರ್ಯಾದೆ ಅಂದರೆ ಸೀಮೆ ಆಗಿರುವಂತೆ ದುರ್ಲಭವಾದ ಸದ್ಬುದ್ಧಿಗೆ ಪರಮಾತ್ಮನೇ ಅಂದರೆ ಭಗವಂತನೇ ಕೊನೆಯ ಸೀಮೆಯಾಗಿರುತ್ತಾನೆ। ತೈಸೆ ಈಶ್ವರ ವಾಚುನಿ काही जिये आणिक लाणी नाही। ते एकची बुद्धी पाही ಅರ್ಜುನ ಜಗಿ। ಅದರಂತೆ ಈಶ್ವರನ ಹೊರತಾಗಿ ಬೇರೆ ಆಶ್ರಯ ಸ್ಥಾನವಿಲ್ಲದಿರುವುದಾಗಿ ಅದೊಂದೇ ಸದ್ಬುದ್ಧಿ ನಿಶ್ಚಿತವಾಗಿ ಅರ್ಜುನ ಜಗತ್ತಿನಲ್ಲಿರುವಂಥದು। ಹೇ ಅರ್ಜುನ, ಭಗವಂತನ ಹೊರತಾಗಿ ಬೇರೆ ಆಶ್ರಯ ಸ್ಥಾನವಿಲ್ಲದಿರುವಂಥದು ಜಗತ್ತಿನಲ್ಲಿ ನಿಶ್ಚಿತವಾಗಿದೊಂದೇ ಸದ್ಬುದ್ಧಿ ಇರುವುದು। ಹೇರತೆ ದುರ್ಮತಿ ಜೇ ಬಹುಧಾ ಅಸೆ ವಿಕರತಿ ತೇಥ ನಿರಂತರದ ಮತಿ ಅವಿವೇಕಿಯೇ। ಉಳಿದವುಗಳೆಲ್ಲ ದುರ್ಬುದ್ಧಿಗಳು, ಅನೇಕ ವಿಕಾರ ಹೊಂದುವಂಥವುಗಳು, ಆದರೂ ನಿರಂತರವಾಗಿ ಅವಿವೇಕಿಗಳು ಅದರಲ್ಲಿಯೇ ರಮಿಸುವರು। ಉಳಿದ ಬುದ್ಧಿಗಳೆಲ್ಲವೂ ದುರ್ಬುದ್ಧಿಗಳು, ಅವೆಲ್ಲವೂ ಕ್ಷಣ ಕ್ಷಣಕ್ಕೆ ಅನೇಕ ವಿಕಾರ ಹೊಂದುವಂಥವುಗಳಾಗಿರುತ್ತವೆ, ಆದರೂ ಅವಿವೇಕಿಗಳು ನಿರಂತರವಾಗಿ ಆ ದುರ್ಬುದ್ಧಿಯಲ್ಲಿಯೇ ರಮಿಸುತ್ತಾರೆ। ಮನೋನಿ ತಯಾ ಪಾರ್ಥ ಸ್ವರ್ಗ ಸಂಸಾರ ನರಕಾವಸ್ಥಾ ಆತ್ಮಸುಖ ಸರ್ವಥಾ ದೃಷ್ಟನಾಹಿ। ಆದ್ದರಿಂದ ಹೊಂದುವರು ಪಾರ್ಥ ಸ್ವರ್ಗ ಸಂಸಾರ ನರಕಾವಸ್ಥಾ ಅವರು ಕಂಡಿರುವುದಿಲ್ಲ ಸರ್ವಥಾ ಆತ್ಮಸುಖ। ಆದ್ದರಿಂದ ಹೇ ಪಾರ್ಥ, ಅಂಥವರು ಸ್ವರ್ಗ ಸಂಸಾರ ಅಥವಾ ನರಕಾವಸ್ಥೆಗಳನ್ನೇ ಹೊಂದುವರು। ಅವರು ತಮ್ಮ ಜೀವನದಲ್ಲಿ ಆತ್ಮಸುಖವನ್ನು ಸರ್ವಥಾ ಕಂಡಿರುವುದಿಲ್ಲ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।